ನೀರಿನ ವ್ಯವಸ್ಥೆಗೆ ಅಂತ ಬೋರ್ವೆಲ್ ಇದೆ, ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಎಲ್ಲ ಟ್ಯಾಂಕ್ ಇಂದ ಎಲ್ಲ ಈಚ್ ಅಂಡ್ ಎವರಿ ಸೈಟ್ ಇಂಡಿವಿಜುವಲ್ ಸೈಟ್ಗೂ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ. ಮತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಕನೆಕ್ಷನ್ ಕೇಬಲಿಂಗ್ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್ ಆಗಿದೆ. ಹೊಸದು ರೇರಾ ರೂಲ್ ಆಗಿರೋದ್ರಿಂದ 100% ಡೆವಲಪ್ಮೆಂಟ್ ಮಾಡಬೇಕು. ಅದಾದ್ಮೇಲೆ ನಮಗೆ ರಿಜಿಸ್ಟ್ರೇಷನ್ಗೆ ಎಲ್ಲಾನೇ ಪರ್ಮಿಷನ್ ಕೊಡ್ತಾರೆ. ಲೇಔಟ್ ಸುತ್ತನೂ ಕಾಂಪೌಂಡ್ ಹಾಕಿದ್ದೀವಿ. ಸೆಕ್ಯೂರಿಟಿ 24 hours ಸೆಕ್ಯೂರಿಟಿ ಇರ್ತಾರೆ. ಯಾವ ಕಾರಣ ಏನೋ ಒಂದು ಉದ್ದೇಶ ಎಲ್ರಿಗೂ ಒಂದು ಸೈಟ್ ತಗೊಬೇಕು ಅಂತ ಒಂದು ಆಸೆ ಇರ್ತೈತೆ. ಬರ್ತಾರೆ, ಬುಕ್ ಮಾಡಿರ್ತಾರೆ, ಅವ್ರಿಗೆ ಏನೋ ಒಂದು ಅನುಕೂಲ ಆಗಿರೋದಿಲ್ಲ, ರಿಜಿಸ್ಟರ್ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರಿಗೆ ನಾವು ಫುಲ್ ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀವಿ. ಈ ಲೇಔಟ್ ಒಂದರಲ್ಲೇ ನಾನು ಇದು ಪೂರ್ತಿ ಸಂಪೂರ್ಣವಾಗಿರೋದು ನೋಡಿದ್ದೇನೆ. ಸುತ್ತಮುತ್ತ ಯು ಕ್ಯಾನ್ ಟೇಕ್ ಅಬೌಟ್ 10 kilometer ರೇಡಿಯಸ್. ದಿಸ್ ಸ್ಟ್ಯಾಂಡ್ಸ್ ಔಟ್ ಕ್ಲಿಯರ್ಲಿ. ತಗೋಬೋದ ಬೇರೆಯವರಾದ್ರು? ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಹಲೋ ವೀಕ್ಷಕರೇ, ರಾಜ್ ಪ್ರಾಪರ್ಟಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ನಾನು ನಿಮಗೆ ಮತ್ತೊಂದು ಲೇಔಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ಉಪ್ಕಾರ್ ಡೆವಲಪರ್ಸ್ ಅಂದ್ಬಿಟ್ಟು ನೀವು ಕೇಳಿರ್ಬೋದು. ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ ಉಪ್ಕಾರ್ ಡೆವಲಪರ್ಸ್ ಅಂತ ಅಂದರೆ. ಅದೇ ಅವ್ರದ್ದೇ ಹೊಸ ಪ್ರಾಜೆಕ್ಟ್ ಆಗಿರೋವಂಥ ಉಪ್ಕಾರ್ ಗ್ಯಾಲಕ್ಸಿ ಅಂತ ಅಂದ್ಬಿಟ್ಟು ಈ ಲೇಔಟ್ ಹೆಸರು. ಈ ಲೇಔಟ್ನ ಹೆಚ್ಚಿನ ಮಾಹಿತಿನ ನಮ್ಮ ಉಪ್ಕಾರ್ ಡೆವಲಪರ್ಸ್ ಕಡೆಯಿಂದ ಕೇಶವ ಮೂರ್ತಿ ಸರ್ ಬಂದಿದ್ದಾರೆ. ಸೊ ಅವ್ರ ಕಡೆಯಿಂದನೇ ಫುಲ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ರಾಜು. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ ಸರ್. ನಿಮ್ಮ ಉಪ್ಕಾರ್ ಡೆವಲಪರ್ಸ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂಚೂರು ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಡಿ. ಸರ್, ಖಂಡಿತ ರಾಜು ಅವರು. ಉಪ್ಕಾರ್ ಡೆವಲಪರ್ಸ್ದು ನಮ್ಮದು ಸ್ಟಾರ್ಟ್ ಮಾಡಿ 50 ವರ್ಷ ಆಯ್ತು ರಾಜು ಅವರೇ. ಸುಮಾರು ಲೇಔಟ್ಗಳು ಡೆವಲಪ್ ಮಾಡಿದ್ದೀವಿ. ಅದೇ ತುಂಬಾ ಪ್ರಸಿದ್ಧಿ ಆಗಿದೆ ನಿಮ್ಮ ಕಂಪ್ನಿ. ಯಾಕಂದರೆ ನಮ್ಮದು ಉಳ್ಳಾಳ ಹತ್ರ ನೋಡೋದು, RTO ಹತ್ರ ರೆಸಿಡೆನ್ಸಿ, ಮತ್ತು ಹೊಸೂರು ರೋಡಲ್ಲಂತೂ ನಮ್ಮದು ತುಂಬ ಪ್ರಾಜೆಕ್ಟ್ಸ್ ಇದೆ. ಎಲ್ಲ ಫುಲ್ ಎಲ್ಲ ದೊಡ್ಡ ದೊಡ್ಡ ಲೇಔಟ್ಗಳೇ ಮಾಡಿರೋದು. ಎಲ್ಲ 100 acres 50 acres ಮಿನಿಮಮ್ ಆ ಥರ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡಿರೋದು. ಇದೊಂದು 9.5 ಎಕರೆ ಲೇಔಟ್ ಮಾಡಿದ್ದೀವಿ ರಾಜು ಅವರೇ. ಎಲ್ಲ ಒಂದು 176 ಸೈಟ್ಗಳು BMRD ಟೋಟಲ್ 176 ಇದೆ. ಟೋಟಲ್ 176 ಇದೆ. BMRD ಅಪ್ರೂವ್ಡ್ ಆಗಿದೆ, ರೇರಾ ರಿಜಿಸ್ಟರ್ ಆಗಿದೆ, ರೇರಾ ರಿಜಿಸ್ಟರ್ ಕೂಡ ಆಗಿದೆ, ರಿಜಿಸ್ಟರ್ ಆಗಿದೆ. ಮತ್ತೆ ಎಲ್ಲ ನಿಮಗೆ ಚಿಕ್ಕ ಡೈಮೆನ್ಷನ್ ಅಂದರೆ 25x40, 30x40, 30x50 ಎಲ್ಲ ಡೈಮೆನ್ಷನ್ ಸೈಜ್ಗಳು ಸಿಗುತ್ತೆ. ಎಲ್ಲ ಥರ ಸಿಗುತ್ತೆ ಸರ್. ಇದು ಫಸ್ಟ್ ಒಂದು ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳ್ಬಿಡ್ತೀರಾ? ಇದು ಬಂದು ನಿಮಗೆ ಪಂಚಾಯತ್ ಆಫೀಸ್ ಬ್ಯಾಕ್ ಸೈಡ್ ದೊಡ್ಡಾಲ್ಮರದಿಂದ ಒಂದು 2.5 ಕಿಲೋಮೀಟರ್ ಪಕ್ಕದಲ್ಲೇ ರುಪೀಸ್ ರೆಸಾರ್ಟ್ ಇದೆ. ಮತ್ತೆ ರಾಂಚ್ ಅಂತ ಇನ್ನೊಂದು 2 ರೆಸಾರ್ಟ್ಗಳು ಪಕ್ಕದಲ್ಲೇ ಸಿಗುತ್ತೆ. ನಮ್ಮ ವೆರಿ ನೆಕ್ಸ್ಟ್ ಉಪೇಂದ್ರ ಅವರು ಮಾಡಿದಾರಲ್ಲ ಅದೇ ರುಪೀಸ್ ರೆಸಾರ್ಟ್. ಮತ್ತೆ ತುಂಬ ಅದು ಫೇಮಸ್ ರೆಸಾರ್ಟು. ತುಂಬ ಜನ ಬರ್ತಾ ಇರ್ತಾರೆ. ವೀಕೆಂಡ್ಸ್ ಅಲ್ಲಂತೂ ಫುಲ್ಲು ಬ್ಯುಸಿ ಆಗಿರ್ತಾರೆ. ಹೌದು. ಮತ್ತೆ ಪಕ್ಕದಲ್ಲಿ ನೋಡ್ಬೋದು ಇಸ್ರೋದವ್ರದ್ದು ಲೇಔಟ್ ಇದೆ. ಇಸ್ರೋ ಸೆಂಟರ್ದು ನೋಡ್ಬೋದು, ಇಸ್ರೋದವ್ರದ್ದೇ. ಮತ್ತೆ ಈ ಸುತ್ತಮುತ್ತ ಎಲ್ಲ ಲೇಔಟ್ಗಳನ್ನೇ KHB ಅವರು ಮಾಡಿದ್ದಾರೆ. ಬೇರೆ ಬೇರೆ ಎಲ್ಲನೂ ಸುಮಾರು ಲೇಔಟ್ಗಳು ಮಾಡಿದ್ದಾರೆ. ಇದು ದೊಡ್ಡಾಲ್ಮರದಿಂದ ಒಂದು 2.5 ಕಿಲೋಮೀಟ್ರು. ನಮಗೆ ಹೈವೇಯಿಂದ ತಗೊಂಡ್ರೆ ಮೈಸೂರು ರೋಡು RR ಡೆಂಟಲ್ ಕಾಲೇಜು, ಅಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಓಕೆ, ಏನೇನು ನಿಯರ್ ಬೈ ಫೆಸಿಲಿಟಿ ಅಂತ ಏನೇನು ಬರುತ್ತೆ? ನಿಯರ್ ಬೈ ಅಂದರೆ ನಿಮಗೆ ಕಾಲೇಜುಗಳು, ಸ್ಕೂಲು, ಕಾಲೇಜು, ಈಸ್ಟ್ ವೆಸ್ಟ್ ಕಾಲೇಜು ಅದೆಲ್ಲ ಆನ್ ದಿ ವೇ ಬರ್ತಾ ನೋಡ್ಬೋದು. ರಾಮಹಳ್ಳಿಯಲ್ಲಿ ಮುಕ್ತಿನಾಗ ಟೆಂಪಲ್ ಅಂತ ತುಂಬ ಫೇಮಸ್ ಟೆಂಪಲ್ ಅದು ಬಿಟ್ಟರೆ ನೆಕ್ಸ್ಟ್ ದೊಡ್ಡಾಲ್ಮರ. ಮತ್ತೆ ಇಲ್ಲಿಂದ ಬರ್ತಾ ಎಲ್ಲ ಬಿಸಿ ಏರಿಯಾ, ನಿಮ್ಗೆ ಎಲ್ಲೂ ಖಾಲಿ ಇದೆ ಆ ಥರ ಅಂತ ಎಲ್ಲೂ ಸಿಗೋದಿಲ್ಲ. ಹೌದು, ಬರ್ಬೇಕಾದ್ರೆ ನಾವೇ ನೋಡಿದ್ವಲ್ಲ. ಎಲ್ಲ ಬಿಸಿ ಏರಿಯಾನೇ, ತುಂಬಾ ನರ್ಸರಿಗಳು, ಇಂಡಸ್ಟ್ರೀಸ್ಗಳು ಆ ಥರ ಎಲ್ಲ ಇದೆ ಸರ್. ಇದು ಉಪ್ಕಾರ್ ಡೆವಲಪರ್ಸ್ ಎಷ್ಟನೇ ಪ್ರಾಜೆಕ್ಟ್ ಸರ್ ಇದು? ಅದರ ಇದು ನಮ್ಮದು ಒಂದು ಆಲ್ರೆಡಿ ಒಂದು 30-40 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರ. ಹೌದು, ವರ್ಷಕ್ಕೆ 1-2 ಮಾಡ್ತಾನೆ ಇರ್ತೀವಿ. ಹೊಸ ಪ್ರಾಜೆಕ್ಟ್ ಬರ್ತಾ ಇರ್ತದೆ. ಯಾವ ಲೊಕೇಶನ್ ಅಲ್ಲಿ ಡಿಮ್ಯಾಂಡ್ಗಳು ಜಾಸ್ತಿ ಇರ್ತದೋ ಅಲ್ಲಿ ಮಾಡ್ತಾ ಇರ್ತೀವಿ. ತುಂಬಾ ಪ್ರಾಜೆಕ್ಟ್ ಈ ಕಡೆ ಹೊಸೂರು ರೋಡಲ್ಲೆಲ್ಲ ಮಾಡಿದ್ದೀವಿ. ತುಂಬಾ ಜನ ಕೇಳ್ತಾ ಇದ್ರು, ಮೈಸೂರು ರೋಡ್ ಕಡೆ ನಮ್ದು ಒಂದು ಉಳ್ಳಾಳ ಹತ್ರ ಒಂದು ಪ್ರಾಜೆಕ್ಟ್ ಮಾಡಿದ್ದು ಒಂದು 15 ವರ್ಷದ ಹಿಂದ್ಗಡೆ. ಬೇರೆ ಪ್ರಾಜೆಕ್ಟ್ ಯಾಕೆ ನೀವು ಮೈಸೂರು ರೋಡಲ್ಲಿ ಮಾಡ್ತಾ ಇಲ್ಲ ಅಂತೇಳಿ ತುಂಬಾ ಡಿಮ್ಯಾಂಡ್ಗಳು ಮಾಡ್ತಾ ಇದ್ರು. ಸೊ ಅದರಿಂದನೇ ಇವಾಗ ಇಲ್ಲೊಂದು ಸ್ಟಾರ್ಟ್ ಮಾಡಿದ್ದೀವಿ. ಇದು ದೊಡ್ಡಾಲ್ಮರದಿಂದ ಒಂದು 2.5 ಕಿಲೋಮೀಟರ್ ಚುಂಚನಗುಪ್ಪೆ ವಿಲೇಜ್ ಅಲ್ಲಿ ಮಾಡಿದ್ದೀವಿ. ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಸರ್? ರಾಜರು ನೋಡ್ಬೋದು, ಅಮ್ಯುನಿಟೀಸ್ ಅಂದ್ರೆ ಫುಲ್ ಎಲ್ಲ ಇವಾಗ ಲೇಔಟ್ ಎಲ್ಲ ಪೂರ್ತಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಫುಲ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸೇಲ್ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಹೊಸದು ರೇರಾ ರೂಲ್ ಆಗಿರೋದ್ರಿಂದ 100% ಡೆವಲಪ್ಮೆಂಟ್ ಮಾಡಬೇಕು. ಅದಾದ್ಮೇಲೆ ನಮಗೆ ರಿಜಿಸ್ಟ್ರೇಷನ್ಗೆ ಎಲ್ಲಾನೇ ಪರ್ಮಿಷನ್ ಕೊಡ್ತಾರೆ. ಸೊ ನೋಡ್ಬೋದು, ಮೇನ್ ಎಂಟ್ರೆನ್ಸ್ ರೋಡ್ ಎಲ್ಲಾನು 40 ಅಡಿ ಕಾಂಕ್ರೀಟ್ ರೋಡೇ ಮಾಡಿದೀವಿ. ಕಾಂಕ್ರೀಟ್ ರೋಡೇ ಬರುತ್ತೆ, 40 ಅಡಿ ಕಾಂಕ್ರೀಟ್ ರೋಡು. ಪಾತ್ವೆಗಳು ಇರುತ್ತೆ, ಫುಟ್ಪಾತ್ಗೆಲ್ಲನೂ ಕ್ಲೋಸ್ ಮಾಡಿ ಪಾತ್ವೆ ಥರ ಮಾಡಿದ್ದೀವಿ. ಎಲ್ಲ ಸೈಟ್ ಪಕ್ಕದಲ್ಲೂ ಗಿಡಗಳಿಗೆ ಹಾಕೊಳ್ಳೋದಕ್ಕೆ, ಮನೆ ಮುಂದೆ ಪ್ಲಾಂಟೇಶನ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದೀವಿ. ಮತ್ತು 2 ಕಡೆ ನೋಡ್ಬೋದು, ಗಿಡ ಮರಗಳ ಜೊತೆಲಿ ಸೋಲಾರ್ ಸ್ಟ್ರೀಟ್ ಲೈಟು ಇರ್ತದೆ, ಮತ್ತು ನಾರ್ಮಲ್ ಎರಡೂ ಇರುತ್ತೆ.
ಸೋಲಾರ್ದೆಲ್ಲ ಒಂದು 6-6:30 ಕತ್ಲೆ ಆಗ್ತಾ ಇದ್ದಂಗೆ ಆಟೋ ಆನ್ ಆಗಿರುತ್ತೆ. ಹ್ಮ್ ಮತ್ತೆ ಬೆಳಿಗ್ಗೆ ಬರ್ತಾ ಇದ್ದಂಗೆ ಆಟೋ ಅದೇ ಆಟೋಮೆಟಿಕ್. ಹೌದು. ಓಕೆ. ಮತ್ತೆ ನೀರಿನ ವ್ಯವಸ್ಥೆಗೆ ಅಂತ ಬೋರ್ವೆಲ್ ಇದೆ, ಹಾ. ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಎಲ್ಲ ಟ್ಯಾಂಕ್ ಇಂದ ಎಲ್ಲ ಈಚ್ ಅಂಡ್ ಎವರಿ ಸೈಟ್ ಇಂಡಿವಿಜುವಲ್ ಸೈಟ್ಗೂ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ. ಓಕೆ. ಮತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಕನೆಕ್ಷನ್ ಎಲ್ಲ ಕೇಬ್ಲಿಂಗ್ ಎಲ್ಲ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಆಗಿದೆ. ಯಾವುದಕ್ಕೆ ಏನು ರೋಡ್ನ ಡಿಗ್ ಮಾಡಬೇಕು, ಅಗಿಬೇಕು, ಕನೆಕ್ಷನ್ ತಗೊಬೇಕು, ಆ ಥರ ಎಕ್ಸ್ಟ್ರಾ ಕೆಲಸ ಕೊಡೋ ಅಂಥದ್ದೆಲ್ಲ ಏನಿಲ್ಲ. ಇರೋದಿಲ್ಲ. ಎಲ್ಲ ಮನೆ ಬಾಗ್ಲ ಹತ್ರ ಇರ್ತದೆ. ನೀವು ಕನ್ಸ್ಟ್ರಕ್ಷನ್ ಇದು ಒಳಗಡೆ ರೋಡಲ್ಲಿ ಏನು ಫೀಟ್ ಇದೆ ಸರ್ ಅದು? ಒಳಗಡೆ ಎಲ್ಲಾನು 30 ಫೀಟ್ ರೋಡ್ ಇದೆ. 30 ಫೀಟ್ ಬರುತ್ತಾ? ಇದು 40 ಫೀಟ್. ಇದು 40 ಫೀಟ್ ರೋಡ್. ಮೇನ್ ರೋಡ್ 40 ಇರುತ್ತೆ, ಒಳಗಡೆ ಸಬ್ ರೋಡ್ 30 ಇದೆ. ಅದೇ ತರ ನೋಡಿದ್ರೆ ಕೆಳಗಡೆ ಇನ್ನೊಂದು 50 ಫೀಟ್ ರೋಡ್ ಬಿಟ್ಟಿದೀವಿ. ಅದು ಫ್ಯೂಚರ್ ಅಲ್ಲಿ STR ಸ್ಯಾಟಲೈಟ್. ಅದು ಯಾವ ರೋಡ್ ಕನೆಕ್ಟ್ ಆಗುತ್ತೆ ಅದು? ಅದು ಮುಂದೆ ಚಂದ್ರಪ್ಪ ಸರ್ಕಲ್ ಕನೆಕ್ಟ್ ಆಗುತ್ತೆ. ಅದು ಮೇನ್ ರೋಡ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಹಂಗಾರೆ ನೆಕ್ಸ್ಟ್ ಅದು ಫ್ಯೂಚರ್ ಹತ್ರ ಕಡೆಯಿಂದಲೇ ಹತ್ರ ಆಗ್ಬಿಡುತ್ತೆ. ನಮ್ಮ ಚಂದ್ರಪ್ಪ ಸರ್ಕಲ್ ಇಲ್ಲಿಂದ ಒಂದು 500 ಮೀಟರ್ಸ್ ಅಲ್ಲೇ ಸಿಗುತ್ತೆ. ಓಕೆ ಓಕೆ. ಅದು ಪಾರ್ಕು ಅದೆಲ್ಲ ಚೆನ್ನಾಗಿ ಮಾಡಿದ್ದೀರಾ? ಪಾರ್ಕ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ ಮಾಡಿದೀವಿ. ಜೊತೆಲಿ ಅಲ್ಲಿ ಓಪನ್ ಜಿಮ್, ಇವಾಗೆಲ್ಲ ಪಾರ್ಕ್ ಅಲ್ಲೆಲ್ಲ ಜಿಮ್ ಇಟ್ಟಿರ್ತಾರೆ. ವಯಸ್ಸಾದವರು ಯಾರಾದ್ರೂ ಜಿಮ್ ಮಾಡೋದಕ್ಕೆ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದೀವಿ. ಓಕೆ. ಮತ್ತೆ ಲೇಔಟ್ ಸುತ್ತಾನು ಕಾಂಪೌಂಡ್ ಹಾಕಿದೀವಿ. ಸೆಕ್ಯೂರಿಟಿ ಒಂದು 24 ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ. ಓಕೆ. ಗೇಟ್ ಇದು ಭಯ ಪಡೋವಂಥದ್ದೆಲ್ಲ ಏನಿಲ್ಲ. ಏನಿಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು. ಎಲ್ಲ ತರ ಅನುಕೂಲನೂ ಮಾಡ್ಕೊಟ್ಟಿದೀವಿ. ಓಕೆ. ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಬೋದು. ನಿಮಗೆ ಲೋನ್ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿರ್ತೀವಿ. ಯಾವ್ದಾದ್ರಲ್ಲ ಆಗುತ್ತೆ ಸರ್ ಲೋನು? ಲೋನ್ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೇ ಸಿಗುತ್ತೆ. SBI ಅಪ್ರೂವ್. ಹೆಂಗಿದ್ರು BMRD ರೇರ್ ಅಪ್ರೂವಲ್ ಬೇರೆ ಆಗಿದೆ. ಹೌದು. SBI ಕೊಡ್ತಾ ಇದ್ದಾರೆ, ICICI ಬ್ಯಾಂಕು, ಹಾಂ. ಮತ್ತೆ LIC, ಓಕೆ. LIC ಹೌಸಿಂಗ್ ಫೈನಾನ್ಸ್, ಸುಂದರಂ ಹೋಮ್ ಲೋನ್ಸ್, IDBI, ಈ ಥರ ಎಲ್ಲ ಮೇಜರ್ ಬ್ಯಾಂಕ್ಸ್ಗಳು ಎಲ್ಲಾನು ಫಂಡ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಎಷ್ಟು ಒಂದು 25% ನೀವು ಅರೇಂಜ್ ಮಾಡ್ಕೊಂಡ್ರಿ ಅಂದ್ರೆ ಒಂದು 75% ತನಕ ಲೋನ್ ಸಿಗುತ್ತೆ. 70% ಪಕ್ಕ ಸಿಗುತ್ತೆ. ಓಕೆ. ಈಗ ರಿಜಿಸ್ಟ್ರೇಷನ್ ಯಾವ್ದಾದ್ರು ಮಾಡ್ಕೊಂಡಿದ್ದಾರಾ? ಸುಮಾರು ಒಂದು 30 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. 30 ಜನ. ಹೌದು. ಅದರಲ್ಲಿ ಸ್ಟಾರ್ಟ್ಅಪ್ ಮಾಡಿ ಎಷ್ಟು ತಿಂಗಳಾಗಿದೆ ಸರ್ ಇದು? ಇದು ನಾವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿ ಒಂದು 2 ತಿಂಗಳು ಆಯ್ತು ರಾಜು ಅವರೇ. ಓಕೆ. ಲೇಔಟ್ ನಾವು ಫ್ರೀಲಾನ್ಸ್ ಒಂದು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೆ ಆಯ್ತು. ಹಾಂ. ಯಾಕಂದ್ರೆ ಪೂರ್ತಿ ಎಲ್ಲ ಡೆವಲಪ್ಮೆಂಟ್ ಆಗೋ ತನಕ ಈಗ ಹೊಸ ಈ 2 ಮಂತಿಂದ ರಿಜಿಸ್ಟ್ರೇಷನ್ ನೀವು ಸ್ಟಾರ್ಟ್ ಮಾಡಿರೋದು? ಓಕೆ ಓಕೆ. ಎಲ್ಲ ಇಂಡಿವಿಜುವಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಾ? ಅಗ್ರಿಮೆಂಟ್ಗಳು ಮಾಡಿದ್ದಾರೆ. ಟೋಟಲ್ ಈಗ ಅವೈಲಬಲ್ ಸೈಟ್ಸ್ಗಳು ಎಷ್ಟಿದೆ? ಟೋಟಲ್ ಇವಾಗ 176 ಸೈಟಲ್ಲಿ ಇವಾಗ ಅವೈಲಬಲ್ ಇರೋದು ಅಂದ್ರೆ ಇನ್ನೊಂದು 125 ಅವೈಲಬಲ್ ಇದೆ. 125, 50 ಸೈಟ್ ಆಲ್ರೆಡಿ. 30 ತನಕ ಆಲ್ರೆಡಿ ರಿಜಿಸ್ಟರ್ ಆಗಿದೆ. 20 ಆಲ್ರೆಡಿ ಅಗ್ರಿಮೆಂಟ್ ಆಗಿ ಲೋನ್ ಪ್ರೊಸೆಸ್ಗಳು ಆಗ್ತಾ ಇದೆ. ಲೋನ್ ಡಿಸ್ಪೋಸ್ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ. ಓಕೆ. ವಾಟರ್ ಕನೆಕ್ಷನ್ದು ಏನು ಪ್ರಾಬ್ಲಮ್ ಇಲ್ಲ, ಎಲೆಕ್ಟ್ರಿಸಿಟಿದು ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲಾನು ಇದೆ. ಜೆನ್ಯೂನ್ ಆಗಿದೆ. ಪೇಪರಿಂದ ಹಿಡಿದು ಲೇಔಟಿಂದ ಹಿಡಿದು ಪ್ರತಿಯೊಂದು ಜೆನ್ಯೂನ್ ಆಗಿದೆ. 100% ಟ್ರಸ್ಟೆಡ್. ಯಾಕೆಂದ್ರೆ ನಿಮ್ಮ ಕಂಪ್ನಿ ನೋಡಾದ್ರೂ ಈ ಸೈಟ್ನ ಪರ್ಚೇಸ್ ಮಾಡ್ಕೋಬೇಕು ಅಲ್ವಾ? ಮೋರೋವರ್ ಏನ್ ಮಾಡ್ತಾರೆ, ಇವಾಗ ಯಾವ್ದೋ ಕಾರಣ ಏನೋ ಒಂದು ಉದ್ದೇಶ, ಎಲ್ರಿಗೂ ಒಂದು ಸೈಟ್ ತಗೊಬೇಕು ಅಂತ ಒಂದು ಆಸೆ ಇರ್ತೈತೆ. ಬರ್ತಾರೆ, ಬುಕ್ ಮಾಡಿರ್ತಾರೆ, ಅವ್ರಿಗೆ ಏನೋ ಒಂದು ಅನುಕೂಲ ಆಗಿರೋದಿಲ್ಲ, ರಿಜಿಸ್ಟರ್ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರಿಗೆ ನಾವು ಫುಲ್ ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀವಿ. ಓಕೆ ಓಕೆ. ಇನ್ ಕೇಸ್ ಅವ್ರು ಏನೋ ಮಾಡ್ಕೊಳಕ್ ಆಗಿಲ್ಲ ಯಾವ್ದೋ ಕಾರಣಾಂತರದಿಂದ, ಸೊ ಅವಾಗ ಏನು ಭಯ ಪಡೋದು. ಎಷ್ಟು ದಿನ ಟೈಮ್ ಇರುತ್ತೆ ಅದು? ಈಗ ಹೊಸದು ನೋಡ್ಬೇಕಂದ್ರೆ ಈಗ ಆಸ್ ಪರ್ ರೂಲ್ 60 ಡೇಸ್ ಒಳಗೆ ರಿಫಂಡ್ ಆಗ್ಲೇಬೇಕು. ಓಕೆ. ಯಾವುದೇ ಮಾಡಿದ್ರು ಇಲ್ಲ ಹಾಗೆ ಹೀಗೆ ಅಂತ ಇವಾಗೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಹಿರಿಯರ ಎಲ್ಲ ಇರೋದ್ರಿಂದ 60 ಡೇಸ್ ರಿಫಂಡ್ ನಮ್ಮ ಕಂಪ್ನಿಯವ್ರು ನಾವಿನ್ನೂ ಬೇಗನೆ ರಿಫಂಡ್ ಮಾಡಿಕೊಟ್ಬಿಡ್ತೀವಿ. ಓಕೆ ಓಕೆ. ಕಂಪ್ನಿಗೂ ಪ್ರಾಬ್ಲಮ್ ಆಗಬಾರ್ದು, ಕಸ್ಟಮರ್ಗೂ ಪ್ರಾಬ್ಲಮ್ ಆಗಬಾರ್ದಲ್ವಾ? ನೋಡಲೇಬೇಕು ಅದನ್ನು. ನೆಕ್ಸ್ಟ್ ಬುಕ್ಕಿಂಗ್ ಪ್ರೊಸೆಸ್ ಅಂತ ಬಂದರೆ ಯಾವ ಥರ ಇರುತ್ತೆ ಸರ್ ನಿಮ್ಮಲ್ಲಿ? ಅದೇ ಈಗ ಅವ್ರು ಫಸ್ಟ್ ಬಂದು ಲೇಔಟ್ ನೋಡಿ ಯಾವ ಸೈಟ್ ಸೆಲೆಕ್ಟ್ ಮಾಡ್ಕೊತಾರೆ, ಅವ್ರದ್ದು ಪೇಮೆಂಟ್ ಯಾವ ಥರ ಇದೆ, ಎಷ್ಟು ಫಾಸ್ಟ್ ರಿಜಿಸ್ಟರ್ ಮಾಡ್ತಾರೆ, ಇದ್ರ ಮೇಲೆ ನಮ್ದು ಏನ್ ಕೋಟೆಡ್ ಪ್ರೈಸ್ ಇವಾಗ ನಾವು 2300 ರೂಪಾಯಿ ಕೋಟ್ ಮಾಡ್ತೀವಿ. 2300 ಕೋಟಿಂಗ್ ಪ್ರೈಸ್ ಇರೋದು. ನೆಗೋಷಿಯಬಲ್ ಇರುತ್ತಾ? ಸ್ಲೈಟ್ ಆಗಿ ನೆಗೋಷಿಯಬಲ್ ಇರ್ತಾರೆ ರಾಜು ಅವರೇ. ಅವ್ರು ಏನಂದ್ರೆ ಇವಾಗ ಯಾವ್ದಾದ್ರು ಯಾವ ಫೇಸಿಂಗ್ ಮಾಡ್ತಾ ಇದ್ರೆ ಸೆಲೆಕ್ಟ್ ಮಾಡ್ತಾ ಇದ್ರೆ, ಕಾರ್ನರ್ ಸೈಟ್ಸ್ ಇದ್ರೆ ಒಂದ್ ಸ್ವಲ್ಪ ಪ್ರೀಮಿಯಂ ಇರ್ತದೆ. ಕಾರ್ನರ್ಗೆಲ್ಲ ಒಂದು 10% ಪ್ರೀಮಿಯಮ್. ಇಲ್ಲ ಈಸ್ಟ್ ನಾರ್ತ್ ಇದೇ ತರ ಪರ್ಟಿಕ್ಯುಲರ್ ಸೈಟ್ ಸೆಲೆಕ್ಟ್ ಮಾಡಿದ್ರೆ ಒಂದು 50 ರೂಪಾಯಿ ಪ್ರೀಮಿಯಂ ಇರ್ತದೆ. ಇಲ್ಲ ಅಂದ್ರೆ ನಾವು ಅವ್ರದ್ದು ಪೇಮೆಂಟ್ ಟರ್ಮ್ಸ್ ಎಷ್ಟು ಫಾಸ್ಟ್ ಆಗಿ ಬುಕಿಂಗ್ ಅಮೌಂಟ್ ಎಷ್ಟಿರುತ್ತೆ? ಬುಕಿಂಗ್ ಅಮೌಂಟ್ 1 ಲಕ್ಷ ತಗೊಂತೀವಿ. 1 ಲಕ್ಷ ತಗೊಂಡು ಅವ್ರಿಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಆ 1 ಲಕ್ಷಕ್ಕೆ ರಿಸಿಪ್ಟ್ ಕೊಡ್ತೀವಿ. ಜೊತೆಲಿ ಆ ಸೈಟ್ ಯಾವ ಸೈಟ್ ಸೆಲೆಕ್ಟ್ ಮಾಡಿರ್ತಾರೋ ಆ ಪರ್ಟಿಕ್ಯುಲರ್ ಸೈಟ್ ಎಲ್ಲ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ಇವಾಗ ಒಂದು ಕಾರ್ನರ್ ಸೈಟ್ ಅವರು ತಗೊಂಡ್ಬಿಟ್ಟಿರ್ತಾರೆ, ಅದು ಇಷ್ಟ ಆಗ್ಲಿಲ್ಲ, ನೆಕ್ಸ್ಟ್ ಬೇರೆ ಕಾರ್ನರ್ ತಗೋಣ ಅಂತ ಅಂತಾರೆ. ಅವೈಲಬಲ್ ಇತ್ತು ಅಂದ್ರೆ ಅವ್ರು ಶಿಫ್ಟ್ ಮಾಡ್ಕೊಬಹುದು. ಯಾಕಂದ್ರೆ ಆಲ್ರೆಡಿ ನಾವು ಬುಕ್ ಆಗ್ಬಿಟ್ಟಿದ್ದು ಅಂದ್ರೆ ನಾವು ಮತ್ತೆ ಬುಕಿಂಗ್ ತಗೊಳಕ್ ಆಗೋದಿಲ್ಲ. ರಿಜಿಸ್ಟರ್ ಆಗೋಗಿದ್ರು ಅಷ್ಟೇ. ಅಟ್ಲೀಸ್ಟ್ ಕಸ್ಟಮರ್ ಕಂಫರ್ಟಬಲ್ ಬೇರೆ ಯಾವ್ದಾದ್ರು ಅರೇಂಜ್ ಮಾಡ್ಕೊಡೋದಕ್ಕಾಗತ್ತಾ? ಅವೈಲಬಲ್ ಇತ್ತು ಅಂದ್ರೆ ಅವ್ರು ಬೇಕಂದ್ರೆ ಶಿಫ್ಟ್ ಮಾಡ್ಕೊಬಹುದು. ಯಾವ್ದೋ ಒಂದು ಸೆಲೆಕ್ಟ್ ಮಾಡಿರ್ತಾರೆ, ಆಮೇಲೆ ಇಷ್ಟ ಆಗಿರಲ್ಲ, ಬೇರೆದು ಯಾವ್ದೋ ಬೇಕು ಅಂದಾಗ ಸೆಲೆಕ್ಟ್ ಮಾಡ್ಕೊಬಹುದು, ಅವ್ರಿಗೆ ಶಿಫ್ಟ್ ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್. ಇದು ಈ ಲೇಔಟ್ಗೆ ನಿಯರ್ ಬೈ ಆಫೀಸ್ ಅಂತಂದ್ರೆ ಎಲ್ಲಿ ಬರುತ್ತೆ?
ರಾಜು ಅವರು, ಈಗ ನಮ್ದು ಮೇನ್ ಹೆಡ್ ಆಫೀಸ್ ಬಂದು ಜಯನಗರ್ ಸೌತ್ ಅಂಡ್ ಸರ್ಕಲ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಕೆಂಗೇರಿ ಮೆಟ್ರೋ ಪಕ್ಕದಲ್ಲೇ ಒಂದು ಆಫೀಸ್ ಮಾಡಿದ್ವಿ. ಕೆಂಗೇರಿ ಮೆಟ್ರೋ ಪಕ್ಕದಲ್ಲಿ, ಯಾಕಂದ್ರೆ ಜನಗಳಿಗೆಲ್ಲ ಅನುಕೂಲ ಆಗಲಿ ಅಂತ ಮೆಟ್ರೋ ಪಕ್ಕದಲ್ಲೇ ಬೇರೆ ಬೇರೆ ಕಡೆ ಇರ್ತಾರೆ, ಸೈಟ್ ನೋಡ್ಬೇಕು ಅಂತ ಇರ್ತಾರೆ. ನಿಮ್ದು ಆಫೀಸ್ ಕೂಡ ತುಂಬಾನೇ ಇದಾವಲ್ಲ? ತುಂಬಾನೇ ಇದೆ, ಎಲ್ಲ ಕಡೆ ಬ್ರಾಂಚಸ್ಗಳು, ನಿಯರ್ ಬೈ ಬ್ರಾಂಚಸ್ಗಳು ಲೇಔಟ್ಗಳು ಮಾಡಿದಾಗ ಈಗ ಅತ್ತಿಬೆಲೆ ಎಲ್ಲ ತುಂಬಾ ಪ್ರಾಜೆಕ್ಟ್, ಅತ್ತಿಬೆಲೆ ಒಂದು ಬ್ರಾಂಚ್ ಮಾಡಿದ್ದೀವಿ. ಸೊ ಮೇನ್ ಹೆಡ್ ಆಫೀಸ್ ಜಯನಗರಲ್ಲಿ ಇರ್ತದೆ. ಓಕೆ, ಇದು ಈ ಲೆವೆಟ್ಗೆ ಹತ್ರ ಇರೋದಂದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರೆ ಅಲ್ಲಿಂದಾನೇ ನಾವು ಪಿಕಪ್ ಡ್ರಾಪ್, ನಮ್ದೇ ಕ್ಯಾಬ್ಗಳು ಇರುತ್ತೆ, ನಾವೇ ಪಿಕಪ್ ಮಾಡ್ಕೊಂಡ್ ಬಂದು ಅವ್ರಿಗೆ ಸೈಟ್ ಎಲ್ಲ ತೋರಿಸಿ ಮತ್ತೆ ಫ್ರೀ ವಿಸಿಟ್ ಇರುತ್ತಾ? ಫ್ರೀ ವಿಸಿಟ್ ಇರ್ತದೆ. ಓಕೆ, ನೋಡ್ತೀರಲ್ಲ ವೀಕ್ಷಕರೇ, ಮೇನ್ ಬ್ರಾಂಚ್ ಬಂದ್ಬಿಟ್ಟು ಜಯನಗರ ಬರುತ್ತೆ, ಇದಕ್ಕೆ ಸಬ್ ಬ್ರಾಂಚ್ ಬಂದ್ಬಿಟ್ಟು ಇದಕ್ಕೆ ನಿಯರ್ ಆಗಿರೋವಂಥದ್ದು ಕೆಂಗೇರಿಯಲ್ಲಿ ಇರುವಂಥ ಬ್ರಾಂಚು. ಅದ್ರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜೊತೆಗೆ ಈ ಲೇಔಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು, ಇಲ್ಲಾಂದ್ರೆ ಆಫೀಸ್ಗಾದರೂ ವಿಸಿಟ್ ಮಾಡ್ಬೋದು. ಸರ್, ಲೇಔಟ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಈ ಲೇಔಟ್ನ ಮಾಹಿತಿನ ತಿಳ್ಕೊಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡಿದಂಥ ಒಬ್ಬರು ಕಸ್ಟಮರ್ ಕೂಡ ನಮಗೆ ಇಲ್ಲಿ ಸಿಕ್ಕಿದ್ರು. ಸೊ ಅವ್ರನ್ನ ರಿವ್ಯೂ ಕೂಡ ನಾನು ತೊಗೊಂಡಿದ್ದೀನಿ. ಪ್ರಾಪರ್ಟಿನ ವಿಸಿಟ್ ಮಾಡೋದಕ್ಕೆ ಅಂತ ಕಸ್ಟಮರ್ ಕೂಡ ಬಂದಿದ್ದಾರೆ, ಅವ್ರ ಕಡೆಯಿಂದನೇ ಒಂದ್ಸಲ ರಿವ್ಯೂನ ಕೇಳ್ಕೊಂಬೋಣ. ಸರ್, ಹೇಗೆ ಅನ್ನಿಸ್ತು ಸರ್ ನಿಮ್ಮ ಲೇಔಟು? ಈ ಲೇಔಟು ತುಂಬ ಚೆನ್ನಾಗಿದೆ, ವೆರಿ ವೆಲ್ ಡೆವಲಪ್ಡ್. ಎಕ್ಸ್ಪೀರಿಯನ್ಸ್ ಶೋಸ್ ಅಪ್ ಅ ಲಾಟ್. ಎವ್ರಿ ಆಸ್ಪೆಕ್ಟ್ ಹ್ಯಾಸ್ ಬೀನ್ ಲುಕ್ಡ್ ಅಟ್. ಅದು ರೋಡ್ ಆಗಲಿ ಅಥವಾ ನಡೆಯೋ ಪಾತ್ ಆಗಲಿ, ಸೋಲಾರ್ ಸಿಸ್ಟಮ್ ಆನ್ ಒನ್ ಸೈಡ್, ಎಲೆಕ್ಟ್ರಿಸಿಟಿ ಆನ್ ಅದರ್ ಸೈಡ್, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನೀವು ಎಲ್ಲಿಂದ ಬಂದಿರಾ ಸರ್? ನಾವು ರಾಜರಾಜೇಶ್ವರಿ ನಗರದಿಂದ ಬರ್ತೀವಿ. ಹೌದಾ? ಓಕೆ ಓಕೆ. ನಿಮಗೆ ಉಪಕಾರ ಡೆವಲಪರ್ಸ್ ಅವ್ರ ಬಗ್ಗೆ ಗೊತ್ತಿದೆಯಾ? ಅವ್ರ ಬಗ್ಗೆ ಗೊತ್ತಿದೆ. ದೇ ಆರ್ ಇನ್ ದ ಫೀಲ್ಡ್ ಫಾರ್ ಅಬೌಟ್ 50 years ನಾವು. ನೀವು ಯಾವಾಗಿಂದ ಹುಡುಕ್ತಿದ್ದೀರಾ ಸೈಟು? ನಾವು ತುಂಬ ವರ್ಷದಿಂದ ಹುಡುಕ್ತಿದ್ದೀವಿ. ಸುತ್ತಮುತ್ತ ಎಲ್ಲ ನೋಡಿದ್ವಿ. ಆಲ್ದಮರದ ವಿದಿನ್ ಅಬೌಟ್ 5 to 8 kilometers. ಯಾವುದು ನಮಗೆ ಇಷ್ಟ ಆಗಲಿಲ್ಲ ಇದುವರೆಗೂ. ಓಕೆ, ಇದು ನೋಡಿದ ತಕ್ಷಣ ಇಷ್ಟ ಆಗಿದೆ. ಸೊ ಎವ್ರಿಥಿಂಗ್ ಲುಕ್ಸ್ ವೆರಿ ಗುಡ್ ಹಿಯರ್. ಓಕೆ, ಪೇಪರ್ ವರ್ಕ್ ಆಲ್ಸೋ ಸೀಮ್ಸ್ ವೆರಿ ನೈಸ್. ನೀವು ಯಾವ್ದಾರ ಸೈಟು ನೋಡಿದ್ರಾ ಸರ್? ಯಾವ್ದಾರ ಇಷ್ಟ ಆಯಿತಾ? ಒಂದು 4-5 ನೋಡಿದ್ವಿ. ಮೇ ಬಿ 1 or 2 ವಿಲ್ ಬೈ, ಡಿಪೆಂಡ್ಸ್ ಆನ್ ಗಾಡ್ಸ್ ವೆಲ್. 173 ಒಂದು ಇವಾಗ ವಿ ವಾಂಟ್ ಟು ಡಿಸ್ಕಸ್ ಇಟ್. ನೆಕ್ಸ್ಟ್ ರಿಜಿಸ್ಟ್ರೇಷನ್ಗೆ ಹೋಗೋ ಪ್ಲಾನ್ ಇದೆಯಾ? ಇಮಿಡಿಯೇಟ್. ಓಕೆ ಸರ್, ಲೈಕ್ ಇಟ್ ವಿ ವಾಂಟ್ ಟು ಡೂ ಇಟ್ ಇಮಿಡಿಯೇಟ್. ಓಕೆ, ನೀವು ಲೇಔಟ್ನ ನೋಡಿದ್ದೀರಾ ನಿಮ್ಮ ಕಣ್ಣಾರೆ. ನೀವು ಬೇರೆಯವ್ರಿಗೆ ಹೇಳೋ ಥರ ಇದ್ದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇದು ಲೇಔಟ್ ಅಂದರೆ ಸುಮಾರು ಆಸ್ಪೆಕ್ಟ್ಸು ನಾವು ಕನ್ಸಿಡರ್ ಮಾಡಬೇಕು. ಕರೆಕ್ಟಾಗಿದೆಯಾ, ಕನ್ವರ್ಷನ್ ಆಗಿದೆಯಾ, ಇಂಡಿವಿಜುವಲ್ ಖಾತಾ ಎಲ್ಲ ಆಗಿದೆಯಾ, ನಮಗೆ ರಿಜಿಸ್ಟರ್ ಆಗತ್ತೆಯಾ, ಮುಂದೆ ಲೀಗಲ್ ಏನೂ ತೊಂದರೆ ಬರೋದಿಲ್ಲವಾ, ಮತ್ತು ಅಮ್ಯುನಿಟೀಸ್ ಇಲ್ಲಿ ಎಲ್ಲ ಸೂಯೇಜ್ ಟ್ರೀಟ್ಮೆಂಟ್ ಕರೆಕ್ಟು ಮಾಡಿದ್ದಾರಾ ಅಕಾರ್ಡಿಂಗ್ ಟು ರೂಲ್ಸು, ಮತ್ತು ಯಾವ ಥರ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ, ಮತ್ತು ಪ್ರತಿಯೊಂದು ಸೈಟಿಗೂ ಯಾವ ಥರ ಕನೆಕ್ಷನ್ಸು, ಅದು ಡ್ರೈನೇಜ್ ಇರ್ಬೋದು, ವಾಟರ್ ಇರ್ಬೋದು, ಆಲ್ ದೋಸ್ ಹ್ಯಾವ್ ಟು ಬಿ ಲುಕ್ಡ್ ಅಟ್. ಈ ಲೇಔಟ್ ಒಂದರಲ್ಲೇ ನಾನು ಇದು ಪೂರ್ತಿ ಸಂಪೂರ್ಣವಾಗಿರೋದು ನೋಡಿದ್ದೀನಿ. ಸುತ್ತಮುತ್ತ ಯು ಕ್ಯಾನ್ ಟೇಕ್ ಅಬೌಟ್ 10 kilometer radius. ದಿಸ್ ಸ್ಟ್ಯಾಂಡ್ಸ್ ಔಟ್ ಕ್ಲಿಯರ್ಲಿ. ಓಕೆ, ತಗೋಬೋದಾ ಬೇರೆಯವರಾದರೂ? ಖಂಡಿತ ತಗೋಬೋದು. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕಸ್ಟಮರ್ಗೆ ಈ ಲೇಔಟ್ ಕೂಡ ತುಂಬಾ ಇಷ್ಟ ಆಗಿದೆ. ಅವರು ಇಲ್ಲಿ ಬುಕ್ಕಿಂಗ್ ಕೂಡ ಮಾಡ್ಕೊಂಡು ಇನ್ನೇನು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕೂಡ ಹೋಗ್ತಾ ಇದ್ದಾರೆ. ನಿಮಗೂ ಯಾವ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದೇ ಥರ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಈ ಲೇಔಟ್ನ ವಿಸಿಟ್ ಕೂಡ ಮಾಡ್ಬೋದು. ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಪ್ರತಿ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಯರ್ ಬೈ ಫೆಸಿಲಿಟಿ ಕೂಡ ನೀವು ಬರ್ತಾ ಆನ್ ದ ವೇಲ್ ಪ್ರತಿಯೊಂದು ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತಾ, ನಿಮಗೆ ಲೇಔಟ್ದು ಲೊಕೇಶನ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಯರ್ ಬೈ ಆಫೀಸ್ ಇರೋ ಅಂಥದ್ದು ಕೆಂಗೇರಿಲಿ, ಅದರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರೇ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ಪ್ರಾಪರ್ಟಿ ರಿಲೇಟಿವ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.